ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎದ್ದು ನಾನು ಡ್ರಿಂಕು ಕುಡ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಎದ್ದು ಅವರು ರೆಡಿ ಆಗೋದಕ್ಕೆ ಹೋದರು. ಸೊ ಇವತ್ತು ನಮ್ಮ ಮನೆಯವ್ರಿಗೆ ನಾಷ್ಟನ ಮಾಡಬೇಕು, ಬಾಕ್ಸ್ ಮಾಡಬೇಕು. ಸೊ ಅದಕ್ಕೆ ಹಾಗೆ ಮನೇನೂ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಬೆಡ್ಡೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾಷ್ಟಕ್ಕೆ ಕೂಡ ಇಟ್ಟಿದ್ದೆ. ಸೊ ನಾಷ್ಟಕ್ಕೆ ಬಂದುಬಿಟ್ಟು ಇವತ್ತು ಚಿತ್ರಾನ್ನ ಮಾಡಿದ್ದೆ ಫ್ರೆಂಡ್ಸ್. ಚಿತ್ರಾನ್ನದಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೆ ಇವತ್ತು. ಸೊ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ರೆ ಫ್ಲೇವರೇ ಡಿಫ್ರೆಂಟಾಗಿ ಬರುತ್ತೆ. ಹಾಗೆ ಅವ್ರಿಗೆ ಬಾಕ್ಸಿಗೆ ಬಂದುಬಿಟ್ಟು ಮೂಲಂಗಿ ಸಾರು ಹಾಗೆ ರೈಸ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ. ಫ್ರೆಂಡ್ಸ್, ಈಗ ತಾನೇ ಪೂಜೆ ಮಾಡಿದ್ದು ಕೂಡ ಆಯಿತು, ದೀಪ ಹಚ್ಚಿದೆ. ಈಗ ನಾಷ್ಟ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ಹೋಗಿ ವಾಕಿಂಗ್ ಮಾಡೋಣ. ಟೈಮ್ ಅದು ಆಲ್ರೆಡಿ 9:45 ಸೊ ಒಂದು ಅರ್ಧ ಅವರ್ ವಾಕಿಂಗ್ ಮಾಡಿ ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ, ಆದರೆ ವಾಕಿಂಗ್ ಆದಮೇಲೆ ಮಾಡ್ತೀನಿ, ಅಂದರೆ ಮಧ್ಯಾಹ್ನ ಮಾಡ್ಕೊಳ್ತೀನಿ. ಸೊ ಬನ್ನಿ. ಮತ್ತು ಮಧ್ಯಾಹ್ನ 1 ಗಂಟೆ ಹಾಗೆ ನಾನು ಕೂಡ ಊಟ ಮುಗಿಸ್ಕೊಂಡೆ. ಆಮೇಲೆ ನನಗೆ ಒಬ್ಬರು ಕೇಳಿದರು 2 ದಿನದ ಹಿಂದೆಯೇ, ಸೊ ನೀವು ಹೇರ್ಗೆ ಏನು ಯೂಸ್ ಮಾಡ್ತೀರಾ, ಹೇರ್ ಹೇಳಿ ಅಂತ ಅಂದ್ಕೊಂಡು. ಸೊ ನಾನಿಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ಬಂದುಬಿಟ್ಟು 1 kg 300 ರೂಪಾಯಿ ಅಷ್ಟೇ. ಸೊ ಅವರೇ ಕೊಬ್ಬರಿ ಕೊಟ್ಟರೆ ಕೊಬ್ಬರಿಯಲ್ಲಿ ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಅವ್ರ ಹತ್ರನೇ ಕೊಬ್ಬರಿ ಇರುತ್ತೆ, ಅದರಲ್ಲೇ ಮಾಡಿಟ್ಟಿರ್ತಾರೆ, ಹಾಗೆ ಕೊಡ್ತಾರೆ. ಸೊ ಇದು ಯಾವುದೇ ಕೆಮಿಕಲ್ ಆಗಿರಲಿ ಏನು ಮಿಕ್ಸ್ ಮಾಡಿರಲ್ಲ. ಸೊ ನೀವು ನೋಡಿರ್ತೀರ ಬಾಟ್ಲ್ ಕೆಳಗಡೆ ಈಗ ತಾನೇ ನಾನು ತೋರಿಸ್ತಾ ಇದೆಲ್ಲ ಕೊಬ್ಬರಿದು ಒಟ್ಟು. ಸೊ ಹಾಗೆ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಹಚ್ಚುತ್ತಾ ಇದ್ರೇ ಕೊಬ್ಬರಿ ಎಣ್ಣೆ ವಾಸನೆ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ತಲೆಗೆ ಎಣ್ಣೆ ಎಲ್ಲ ಹಾಕ್ಕೊಂಡು ಹಾಗೆ ಫ್ರಿಜ್ ಕ್ಲೀನ್ ಮಾಡಬೇಕಿತ್ತು ಫ್ರೆಂಡ್ಸ್. ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಕ್ಲೀನ್ ಮಾಡೋಣ ಅಂತ ಆಗ್ತಾ ಇದ್ದಿಲ್ಲ. ಸೊ ಅದಕ್ಕೆ ಫೈನಲಿ ಇವತ್ತು ಫ್ರಿಜ್ ಕ್ಲೀನ್ ಮಾಡೋಕ್ಕೆ ಟೈಮ್ ಬಂತು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಮೇಲೆಗಡೆ ಬೇಳೆಗಳೆಲ್ಲ ಇಟ್ಟಿದ್ದೀನಿ. ಸೊ ಅದು ನಾಳೆ ಆದರೂ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಾಯಿತು. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಅದು ಸ್ಟೋರೇಜ್ ಬಾಕ್ಸ್ ತರಿಸಿದ್ದಲ್ವ ಫ್ರೆಂಡ್, ಅದಂತೂ ತುಂಬ ಚೆನ್ನಾಗಿದೆ. ಸೊ ವರ್ತು ಅಂತ ಅನ್ನಿಸ್ತು ನನಗೆ ತರಿಸ್ಕೊಂಡಿದ್ದು. ಸೊ ತುಂಬ ನೀಟಾಗಿ ಕಾಣುತ್ತೆ ಫ್ರಿಜ್ಜು ಅದು ಇಟ್ಕೊಂಡ್ರೆ. ಸೊ ಇಷ್ಟು ದಿನ ಕವರಲ್ಲಿ ಹಾಗೆ ಹಿಂಗೆ ಇಡ್ತಾಯಿದ್ದೆ. ಫ್ರಿಜ್ಜು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ. ಸೊ ಈಗ ಚೆನ್ನಾಗಿ ಕಾಣಿಸ್ತಿದೆ. ಸೊ ಆಮೇಲೆ ಸ್ಪೈಸಸ್ ಎಲ್ಲ ಡೋರಲ್ಲಿ ಇಟ್ಕೊಂಡೆ. ಕೆಚ್ಚಪ್ಪು, ಚಾಟ್ ಮಸಾಲ, ವೆನಿಗರು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಲ್ಲ ಇಟ್ಕೊಂಡೆ. ನಾನು ಹೇಳ್ದಂಗೆ ನಿಮಗೆ ನಾನು ಕೋಕೋನಟ್ ಯೂಸ್ ಮಾಡ್ತಾಯಿಲ್ಲ ಈ ನಡುವೆ. ಕೋಕೋನಟ್ ಪೌಡ್ರು ತರಿಸ್ತಾ ಇದ್ದಾರೆ ನಮ್ಮ ಮನೆಯವರು. ಸೊ ಅದನ್ನೇ ಯೂಸ್ ಮಾಡ್ತೀನಿ. ಅದು ಕೂಡ ಸೇಮ್ ಕೋಕೋನಟ್ ಥರನೇ ಇರುತ್ತೆ. ಆಮೇಲೆ ಸ್ಟೋರೇಜ್ ಬಾಕ್ಸೆಲ್ಲ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾಳಿದ್ರಲ್ಲಿ ಮೇಲೆಗಡೆನೂ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಫೈನಲಿ ಫ್ರಿಜ್ ಈ ಥರ ಎಲ್ಲ ನೀಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹಾಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಲ್ಲ, ಹಾಗೆ ಸ್ಟವ್ ಸಜ್ಜ ಎಲ್ಲ ಒರೆಸ್ಕೊಳ್ತಾಯಿದ್ದೀನಿ. ಬೆಳಗ್ಗೆನೇ ಒರೆಸಿದ್ದೆ, ಆದರೂ ಈಗ ಮತ್ತೆ ಇನ್ನೊಂದು ಸತಿ ಒರೆಸ್ಕೊಳ್ತಾಯಿದ್ದೀನಿ. ಯಾಕಂದರೆ ಫ್ರಿಜ್ಜಿದ ಐಟಮೆಲ್ಲ ಅಲ್ಲೇ ಇಟ್ಟಿದ್ನಲ್ವ. ಸೊ ಅದಕ್ಕೋಸ್ಕರ ಸೊ ಎಲ್ಲ ಮತ್ತೆ ಇನ್ನೊಂದು ಸತಿ ಒರೆಸ್ಕೊಂಡು ಪಾತ್ರೆಗಳು ಇತ್ತು ಫ್ರೆಂಡ್ಸ್. ಹಾಗೆ ಒಂದು ಸ್ವಲ್ಪ ಇತ್ತು, ಜಾಸ್ತಿ ಇದ್ದಿಲ್ಲ. ಸೊ ಪಾತ್ರೆಗಳು ತೊಳ್ಕೊಂಡೆ. ಸೊ ಅದು ಎಣ್ಣೆ ಬಂದು ಬಿಸಿಲಿಗೆ ಇಟ್ಟಿದ್ನಲ್ಲ. ಸೊ ಈಗ ಆಗಿದೆ, ಅದನ್ನು ಈಗ ತಲೆಗೆ ಹಾಕ್ಕೊಳ್ಬೇಕು. ಸೊ ಎಣ್ಣೆ ಹೇಳ್ದಂಗೆ ಯೂಸ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಳ್ತಿದ್ದಾಗೆ ಕೊಬ್ಬರಿ ವಾಸನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತಲೆನೋವಿದ್ರೆ ಹೋಗಿಬಿಡುತ್ತೆ ಅದರ ಸ್ಮೆಲ್ಗೆ. ಅಷ್ಟು ಚೆನ್ನಾಗಿದೆ. ಪ್ಯೂರ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದು. ಸೊ ವಾರಕ್ಕೆ ಒಂದೇ ಸತಿ ನಾನು ಅದು ಎಣ್ಣೆ ಯೂಸ್ ಮಾಡೋದು. ಸೊ ಈಗ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು, ಈಗ ಎಣ್ಣೆ ಹಾಕ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಹಾಗೆ ಮಸಾಲೆ ಡಬ್ಬ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲದರಲ್ಲೂ ಒಂದು ಸ್ವಲ್ಪ ಐಟಮ್ ಹಾಕಿಟ್ಟಿದ್ದೀನಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಇದರಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದು ಕ್ಲೀನ್ ಆಯಿತು ಫ್ರೆಂಡ್ಸ್. ಆಮೇಲೆ ಸಂಜೆ ಡ್ರಿಂಕು ಕೂಡ ಕುಡ್ಕೊಂಡೆ, ಜೀರಾ ವಾಟರ್. ಆಮೇಲೆ 8 ಗಂಟೆ ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರಿಗೆ ಒಬ್ಬಟ್ಟಿದ್ದಾರೆ ಫ್ರೆಂಡ್ಸ್. ಒಬ್ಬಟ್ಟು ಕೂಡ ಬಿಸಿ ಮಾಡಿ ಕೊಟ್ಟೆ. ಸೊ ನಾನು ಹೇಳ್ದಂಗೆ ನಮ್ಮ ಮನೆಯವರು ಒಬ್ಬಟ್ಟು ತಂದುಬಿಟ್ಟಿದ್ದಾರೆ. ಸ್ವೀಟು ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಸೊ ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಸೊ ರಾತ್ರಿಗೆ ಊಟಕ್ಕೆ ಬಂದುಬಿಟ್ಟು ಬಸ್ಸಾರು ಮಾಡಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಸೊಪ್ಪು ಹಾಕಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಪ್ಲೀಸ್. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.